ಹುಬ್ಬಳ್ಳಿಯಲ್ಲಿ ನಡೆದಿರತಕ್ಕಂಥ ಘನಘೋರ ಕೊಲೆಯನ್ನ ನಮ್ಮ ಕರ್ನಾಟಕ ಪ್ರದೇಶ ಮಾದಿಗರ ಸಂಘ ಉಗ್ರವಾಗಿ ಖಂಡಿಸುತ್ತೆ. ಈ ಜಾತಿ ಕಾರಣಕ್ಕೋಸ್ಕರ ಆ ಅಮಾಯಕ ಮಾನ್ಯಗಳನ್ನ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಸರ್ಕಾರ ಕೂಡಲೇ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಂತಕ್ಕಂಥ ನಮ್ಮ ಒತ್ತಾಯ. ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಾದಿಗ ಕುಟುಂಬದ ಮೇಲೆ, ಅದು ವಿಶೇಷ ದಲಿತರ ಮೇಲೆ ಜಾತಿ ಕಾರಣಕ್ಕೋಸ್ಕರ ಮಾರಣಾಂತಿಕ ಹಲ್ಲೆ ಆದರೂ ಸಹ ಮಕ್ಕಳನ್ನ, ಮಹಿಳೆಯರನ್ನ ನೋಡದೆ ಕೊಡಲಿಯಿಂದ ಹೊಡಿತಕ್ಕಂಥ ಘಟನೆ ನಡೆದರೂ ಸಹ, ಕೊಲೆಗಳಾದ್ರೂ ಸಹ ಈ ನೀಚ ಸರ್ಕಾರ ಇವತ್ತು ಇಲ್ಲಿಗೆ ಭೇಟಿ ನೀಡಿರತಕ್ಕಂಥದನ್ನ ಉಗ್ರವಾಗಿ ಖಂಡಿಸುತ್ತವೆ. ತಕ್ಷಣ ನಮ್ಮ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಥಳಕ್ಕೆ ಧಾವಿಸಿ ಬರಬೇಕು. ಸಮಾಜ ಕಲ್ಯಾಣಾಧಿಕಾರಿ ಎಚ್ ಸಿ ಮಹದೇವಪ್ಪ ಸ್ಥಳಕ್ಕೆ ಬರಬೇಕು. ಆ ಕುಟುಂಬಕ್ಕೆ ಧೈರ್ಯ, ಸಾಂತ್ವನ ಜೊತೆಗೇನೆ ಪರಿಹಾರವನ್ನು ತಕ್ಷಣ ಘೋಷಣೆ ಮಾಡಬೇಕು. ಅದರ ಜೊತೆಗೆ ಈ ಒಂದು ಜಿಲ್ಲಾಡಳಿತ ಈ ಮಾದಿಗ ಸಮುದಾಯದ ಕುಟುಂಬಗಳಿಗೆ ರಕ್ಷಣೆ ಕೊಡ್ತಿರ್ತಕ್ಕಂಥ ಜಿಲ್ಲಾಧಿಕಾರಿಗಳನ್ನ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ತಕ್ಷಣ ವರ್ಗಾವಣೆ ಮಾಡಬೇಕು. ಅದರ ಜೊತೆಗೆ ಘಟನೆ ನಡೆದರೂ ಸಹ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ, ಪರಿಹಾರವನ್ನು ಕೊಡದೆ, ಅದರ ಜೊತೆಗೆ ಸೂಕ್ತ ಚಿಕಿತ್ಸೆ ಕೊಡದೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಜೊತೆಗೆ ತಹಶೀಲ್ದಾರ್, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಒಂದು ವೇಳೆ ಸರ್ಕಾರ ಇದರಲ್ಲಿ ಮೀನವೇಷವೆಣಿಸಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ಮಾದಿಗರು ದಂಗೆ ಎತ್ತರ ನಿಮ್ಮ ಸರ್ಕಾರ ಉಳಿಯಂಗಿಲ್ಲ ಅಂತಕ್ಕಂಥದನ್ನ ಕರ್ನಾಟಕ ಪ್ರದೇಶ ಮಾದಿಗರ ಸಂಘ ನನ್ನ ಸಮುದಾಯ ಪರವಾಗಿ ಎಚ್ಚರಿಕೆ ಕೊಡ್ತೇವೆ. ಹಾಗಾಗಿ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರ 5ನೇ ತಾರೀಕಿನಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಸಮಾವೇಶ ಇದೆ. ಅಷ್ಟೊಳಗಾಗಿ ಸರ್ಕಾರ ಕೂಡಲೇ ತಪ್ಪಿಸ್ತರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಡಿಸಿ ಅವರನ್ನು ವರ್ಗಾವಣೆ ಮಾಡಬೇಕು, ಎಸ್ಪಿ ಅವರ ವರ್ಗಾವಣೆ ಮಾಡಬೇಕು, ಆ ಕುಟುಂಬಕ್ಕೆ ಸೂಕ್ತ ಭದ್ರತೆ ಕೊಡಬೇಕು, ಪರಿಹಾರ ಕೊಡಬೇಕು. ಜೊತೆಗೆ ರಾಜ್ಯಾದ್ಯಂತ ದಲಿತರಿಗೆ ರಕ್ಷಣೆ ಕೊಡಲು ವಿಫಲವಾದರೆ ನಮ್ಮ ಸಂಘಟನೆಗಳು ಪಕ್ಷಾತೀತವಾಗಿ, ಸಂಘಟನಾತೀತವಾಗಿ ಒಂದು ವೇದಿಕೆಗೆ ಬಂದು ಸರ್ಕಾರವನ್ನ ಬೀಳಿಸ್ತಕ್ಕಂಥ ಕೆಲಸಕ್ಕೆ ಕೈಯಾಗ್ತಕ್ಕಂಥ ಮಾತನ್ನ ಈ ಮುಖಾಂತರ ಅದಕ್ಕೆ ಬಯಸ್ತಾ ಇದ್ದಾರೆ. ಪ್ರಭುರಾಜ್ ಕೊಡ್ಲಿ, ಕರ್ನಾಟಕ ಪ್ರದೇಶ ಮಾದಿಗರ ಸಂಘ ರಾಜ್ಯಾಧ್ಯಕ್ಷರು. ಥ್ಯಾಂಕ್ ಯು.